A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ದಿನಾಂಕ 23/12/2025ರಂದು ಶ್ರೀ ಉಸ್ಮಾನ್ ಬಾಷಾ ಎಂ ಅಲ್ಗೂರ್ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಇವರು ರಾಷ್ಟ್ರೀಯ ರೈತ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಅಶೋಕ್ ಜೈನಾಪುರ್ ವಕೀಲರು, ಶ್ರೀ ಮುತ್ತು ಕಾಳೆ ವಕೀಲರು, ಶ್ರೀ ಶಶಿಕುಮಾರ್ ಹೊನ್ನಮೋರೆ ವಕೀಲರು, ಶ್ರೀ ತವರೇಶ ಬಾಡ್ವಾಲೆ ವಕೀಲರು ರಾಷ್ಟ್ರೀಯ ರೈತ ದಿನಾಚರಣೆಯ ಸಮಸ್ತ ನಾಡಿನ ಜನತೆಗೆ ಶುಭ ಕೋರಿದರು. ರಾಷ್ಟ್ರದ ಬೆನ್ನೆಲುಬು ಅಂತ ಕರೀತಾರೆ. ರೈತ ದಿನಾಚರಣೆ ವಿಶೇಷತೆ ಏನಪ್ಪ ಅಂದ್ರೆ, ಭಾರತ ರಾಷ್ಟ್ರದ 5ನೇ ಪ್ರಧಾನಮಂತ್ರಿಯಾದ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರೈತ ದಿನಾಚರಣೆ ಆಚರಣೆ ಮಾಡಲಾಗ್ತದೆ. ರೈತರನ್ರಿ ಕಷ್ಟಗಳು, ಹಕ್ಕುಗಳ ಬಗ್ಗೆ ಅವ್ರು ಸಾಕಷ್ಟು ಹೋರಾಟ ಮಾಡ್ಯಾರ. ಅವ್ರೇನ್ರಿ ಕೃಷಿಕ 1902ರಲ್ಲಿ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ ಚೌಧರಿ ಚರಣ್ ಸಿಂಗ್ ಅವರು. ಇಲ್ಲದೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಮಾಡ್ತಾರೆ. ಮುಂದೇನ್ರಿ 1921ರಲ್ಲಿ BSc ಪದವಿಯನ್ನು ಪಡಿತಾರೆ. ಅದೇ ರೀತಿಯಲ್ಲಿ 1925ರಲ್ಲಿ ಏನ್ರಿ MA ಇತಿಹಾಸವನ್ನು ಪೂರ್ಣಗೊಳಿಸ್ತಾರೆ. 1928ರಲ್ಲಿ ಅವರು ಕಾನೂನು ಪದವಿಯನ್ನು ಮುಗಿಸಿ ದೆಹಲಿಯಲ್ಲಿ ಒಂದು ಸಿವಿಲ್ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಕೀಲರಾಗಿ. ಅದೇ ರೀತಿಯಾಗಿ ಅವ್ರೇನ್ರಿ 1950ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಲ್ಲಿ ಒಂದು ಗಡಿಯಲ್ಲಿ ಒಂದು ಪಳಗ್ತಾರೆ. ಪಳಗೇನ್ರಿ ಒಂದು ಕಂದಾಯ ಮಂತ್ರಿಯನ್ನು ಆಗಿ ಸ್ವೀಕಾರ ಮಾಡ್ತಾರೆ. ಅವ್ರು ಕಂದಾಯ ಮಂತ್ರಿ ಇದ್ದಾಗ ರೈತರ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಕೃಷಿಕ 1979ರಲ್ಲಿ ಅವರು ಭಾರತದ 5ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅಲ್ಲದೆ ಅವರು ಏನ್ರಿ ಕೇವಲ ಒಂದೇ ವರ್ಷ ಅಧಿಕಾರ ಮಾಡ್ತಾರೆ. ಒಂದೇ ವರ್ಷದಲ್ಲಿ ಸಾಕಷ್ಟು ರೈತರ ಬಗ್ಗೆ ಏನ್ರಿ ಅವರು ಒಂದು ಪ್ರಯತ್ನ ಪಟ್ಟು ಒಂದು ಒಳ್ಳೆ ಒಂದು ಸುಧಾರಣೆ ಮಾಡ್ತಾರೆ. ಕೃಷಿಕ 2001ರಲ್ಲಿ ಏನ್ರಿ ಇದು ರೈತ ದಿನಾಚರಣೆ ಆಚರಣೆ ಪ್ರಾರಂಭ ಸ್ಟಾರ್ಟ್ ಆಗ್ತದೆ. ಅವರ ಮರಣೋತ್ತರ ಏನ್ರಿ ಕೃಷಕ 2024ರಲ್ಲಿ ಭಾರತ ರತ್ನ ಅವಾರ್ಡ್ ಕೊಡ್ಲಾಯ್ತೀವ್ರಿ. ಅದೇ ಥರ ಅಂದ್ರೆ ಇವ್ರಿಗೆ ರೈತ ನಾಯಕ ಅಂತ ಕರೀತಾರೆ. ಮತ್ತು ವಕೀಲರಾಗಿ ರೈತ ನಾಯಕನಾಗಿ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಡಿಸೆಂಬರ್ 23 ಏನ್ರಿ ರೈತ ದಿನಾಚರಣೆ ಆಚರಣೆ ಮಾಡಲಾಗ್ತದ. ಅದಕ್ಕಾಗಿ ನಾನು ಜನತೆಗೆ ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.